ನಾವಿಂದು ಇಲ್ಲಿ ಎಲ್ಲರೂ ಒಟ್ಟು ಸೇರಿದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ಅಡುಗೆ ಮನೆಗೆ LPGಯ ಬೆಲೆ ಏರಿಕೆಯಿಂದಾಗಿ ನಮ್ಮ ಅಡುಗೆ ಮನೆಯಲ್ಲಿ ಇಲ್ಲಿ ದಾಳಿಯಾಗಿದೆ. ಆದ್ದರಿಂದ ಅಡುಗೆ ಮಾಡುವಂತಹ ನಾವು ಮಹಿಳೆಯರು ಇಂದೆಲ್ಲರೂ ಒಟ್ಟು ಸೇರಿ ಇಲ್ಲಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ಇಂದಿನ ಈ ಮೋದಿ ಸರ್ಕಾರವು ನಮ್ಮನ್ನು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಸುವಂತಹ ಒಂದು ಕೆಲಸವನ್ನು ಮಾಡಿದೆ. ಮೋದಿ ನೇತೃತ್ವದ NDA ಸರ್ಕಾರವು 12 ವರ್ಷಗಳ ಆಡಳಿತಾವಧಿಯನ್ನು ಪೂರ್ತಿಗೊಳಿಸಿದೆ. ಇದು 3ನೇ ಬಾರಿ ಈ ಅವಧಿ. ಅವರ ಜೂನ್ 9ರಂದು ಅವರ 3ನೇ ಅವಧಿಗೆ ಇನ್ನು 2 ವರ್ಷಗಳಾಗಿದೆ. ಈ 12 ವರ್ಷದ ಇವರ ಈ ಒಂದು ಅವಧಿಯಲ್ಲಿ ಇವರು ಏನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಎಂಬುದನ್ನು ನಾವಿವತ್ತು ಅರಿಬೇಕಾಗಿದೆ. ಇಲ್ಲಿ ಇವರ ಈ ಒಂದು 12 ವರ್ಷದ ಮೈಲುಗಲ್ಲನ್ನು ಕೇಂದ್ರ ಮತ್ತು BJPಯ ಕೇಂದ್ರ ಸಚಿವರುಗಳು ಇಲ್ಲಿ ಅದನ್ನು ಒಂದು ವಿಜೃಂಭಿಸ್ತಾ ಇದ್ದಾರೆ. ಸುಶಾಸನ, ಬಡವರ ಕಲ್ಯಾಣ ಎಂದು ಅವರು ಇದನ್ನು ಬಿಂಬಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಎಲ್ಲಿ ಬಡವರ ಕಲ್ಯಾಣ ಅಂದರೆ ಏನು ಎಂಬ ಒಂದು ಅರ್ಥವನ್ನು ಇವರಿಗೆ ಜನಸಾಮಾನ್ಯರಾದ ನಾವು ಅಥವಾ ಬಡವರು, ಬಡತನ ರೇಖೆಗಿಂತ ಕೆಳಗಿನವರು ಇವರಿಗೆ ಡಿಕ್ಷನರಿಯಿಂದ ಇವರಿಗೆ ಇದರ ಅರ್ಥವನ್ನು ನಾವು ತೋರಿಸಿಕೊಡ್ಬೇಕಾಗಿದೆ. ಯಾಕಂತ ಹೇಳಿದರೆ ಬಡವರ ಕಲ್ಯಾಣ ಅಂತ ಹೇಳ್ತಾರೆ, ಒಂದು ಕಡೆ ಇವರು ವಿಜೃಂಭಿಸ್ತಾ ಇದ್ದಾರೆ. ಈ 12 ವರ್ಷದ ಮೈಲುಗಳನ್ನು ವಿಜೃಂಭಿಸುವಾಗ ಇಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಉಜ್ವಲ ಯೋಜನೆಯಲ್ಲಿ ವಿತರಿಸುವಂತಹ ಗ್ಯಾಸನ್ನು 12ರಿಂದ ಕಳೆದ ವರ್ಷ 9ಕ್ಕೆ ಇಳಿಸಿದ್ರು. ಈಗ 4ಕ್ಕೆ ಇಳಿಸ್ತಾ ಇದ್ದಾರೆ. 4ಕ್ಕೆ ಇಳಿಸ್ತಾ ಇರುವುದು ನಮಗೆಲ್ಲರಿಗೂ ಗೊತ್ತಿದೆ. ಅದರಿಂದ ಈ ರೀತಿಯಾಗಿರ್ತದೆ. ಅವರು ಏನು ತಮ್ಮ 12 ವರ್ಷದ ಮೈಲುಗಲ್ಲನ್ನು ವಿಜೃಂಭಣೆಯಿಂದ ಅವರು ಆಚರಿಸ್ತಾ ಇರೋದು. ಬಡವರ ಜೇಬಿಗೆ ಕತ್ತರಿ ಹಾಕಿ ಆಗಿರ್ತದೆ ಕೇಂದ್ರ ಸರ್ಕಾರ ಇಂದು ವಿಜೃಂಭಣೆಯನ್ನು ಮಾಡ್ತಾ ಇರುವಂಥದ್ದು. ಉಜ್ವಲ ಯೋಜನೆ ಅಡಿಯಲ್ಲಿ 2016ರಿಂದ ಬಡ ಕುಟುಂಬಗಳು ಸುಮಾರು 10 ಕೋಟಿಗಿಂತಲೂ ಹೆಚ್ಚು ಕುಟುಂಬಗಳು ಇದರ ಒಂದು ಸದುಪಯೋಗವನ್ನು ಪಡಿತಾ ಬರ್ತಾ ಇದ್ರು. ಮೋದಿ ಕೈಯಲ್ಲಿ ದೇಶವು ಸುರಕ್ಷಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೇಳುವಂತಹ ಜನರು ಇಲ್ಲಿ ನಿಮ್ಮ ಏನು BJP ಸರ್ಕಾರಕ್ಕೆ ನೀವು ಕ್ವಶನನ್ನು ಮಾಡಬೇಕಾಗಿದೆ. ಏನು ಅಭಿವೃದ್ಧಿಯಾಗಿದೆ ಎಂದು. ಈ ದೇಶದಲ್ಲಿ ಎಲ್ಲೂ ಕೂಡ ಅಡುಗೆ ಅನಿಲ ಉತ್ಪಾದನೆ ಮಾಡುವಂಥ ಕೇಂದ್ರಗಳು ಇಲ್ವಾ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. 2016ರಿಂದ 10 ಕೋಟಿಗಿಂತಲೂ ಹೆಚ್ಚು ಕುಟುಂಬ ಇದರ ಒಂದು ಲಾಭವನ್ನು ಪಡಿತಾ ಇರಬೇಕಿದ್ರೆ ಈಗ ಯಾಕೆ ನೀವು ಏಕಾಏಕಿ ಈ ಒಂದು ಉಜ್ವಲ ಯೋಜನೆಯಲ್ಲಿ ಆ ಕುಟುಂಬಗಳಿಗೆ ದ್ರೋಹವೆಸಗಿದ್ದೀರಾ? ನೀವು ವಾಂತಿ ಮಾಡಿದ್ದನ್ನು ಅದನ್ನು ಪುನಃ ತಿಂದಂತಾಗಿದೆ ನಿಮ್ಮ ಅವಸ್ಥೆ. ಇದಾಗಿರ್ತದೆ ನಿಮ್ಮ 12 ವರ್ಷದ ಅಭಿವೃದ್ಧಿ. ಈ ಯೋಜನೆ ಅಡಿಯಲ್ಲಿ 2024-25 ಮತ್ತು 2025-26ರ ಹಣಕಾಸು ಈ ವರ್ಷದಲ್ಲಿ ಈ ಯೋಜನೆಯಲ್ಲಿ ಸಬ್ಸಿಡಿಯನ್ನು 12 ಕೋಟಿ ರೂಪಾಯಿ ಸಬ್ಸಿಡಿ ಹಂಚಿ 12 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇದರ ಫಲಾನುಭವಿಗಳು ಮಹಿಳೆಯರ ಮೇಲೆ ಈಗ ಇವರ ಸಬ್ಸಿಡಿ ಸಿಲಿಂಡರ್ನ ಬೆಲೆ ಏರಿಕೆಯಿಂದ ಸಿಲಿಂಡರ್ನ ಕಡಿತಗೊಳಿಸಿರುವುದರಿಂದ 24,792 ಕೋಟಿ ರೂಪಾಯಿ ಮಹಿಳೆಯರ ಮೇಲೆ ಹೊರೆಯಾಗಲಿದೆ ಎಂಬ ವರದಿಯಿಂದ ಅಂದಾಜಿಸಲಾಗಿದೆ. ಮೋದಿ ತನ್ನನ್ನು ತಾನು ಮಹಿಳಾ ಕಲ್ಯಾಣದ ಚಾಂಪಿಯನ್ ಅಂತ ಬಿಂಬಿಸ್ತಾ ಇದ್ದಾರೆ. ಎಲ್ಲಿ ಇವರ ಚಾಂಪಿಯನ್? ಎಲ್ಲಿ ಇವರು ಮಹಿಳೆಯರಿಗೆ ಸಹಕಾರವಾಗುವಂತಹ ಯೋಜನೆಗಳನ್ನು ತರ್ತಾ ಇದ್ದಾರೆ? ಇವರು ನಮ್ಮ ಘೋಷಣೆಯಲ್ಲಿ ಈಗಾಗಲೇ ಮಹಿಳೆಯರು ಹೇಳಿದರು, ಇಲ್ಲಿ ಕಟ್ಟಿಗೆಗಾಗಿ ಕಾಡಿಗೆ ಕಳಿಸ್ತಾ ಇದ್ದಾರಂತ. ಆ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ನಾವು ಮೊದಲಿನಂತೆ ಈಗ ಕಟ್ಟಿಗೆಗಾಗಿ ಕಾಡಿಗೆ ಹೋಗ್ಲಿಕ್ಕೆ ಹೋಗುವಂಥ ಪರಿಸ್ಥಿತಿ ಕೂಡ ಇಲ್ಲ. ಇಲ್ಲಿ ನಗರಗಳಲ್ಲಿ ವಾಸಿಸ್ತಿರುವಂಥವರು ಅಲ್ಲಿ ಕಾಡು ಕೂಡ ಇಲ್ಲ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಷ್ಟು ಬೆಲೆ ತೆತ್ತಾದರೂ ಅವರು ಅಡುಗೆ ಅನಿಲವನ್ನು ಪಡೀತಾರೆ ಎಂಬ ಒಂದು ಇದರಿಂದ ಆಗಿರ್ತದೆ ಈ ಒಂದು ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಇದು ಎಷ್ಟು ದುಬಾರಿ ಆಗ್ತಾ ಇದೆ ಅಂತ ಹೇಳಿದರೆ ನಮಗೆ ಗ್ಯಾಸ್ ಅನ್ನೋದು ಒಲೆ ಉರಿಸಲಿಕ್ಕೆ ನಮಗೆ ಹೆದರಿಕೆ ಆಗ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆ ಚಿಂತೆ, ಗ್ಯಾಸ್ ಬೆಲೆ ಏರಿಕೆ ಚಿಂತೆ ಕೂಡ ಒಂದು ಕಡೆ ಅದೇ. ಇನ್ನೊಂದು ಕಡೆ ವಿತರಣೆಯಲ್ಲಿ ವಿಳಂಬ. ಜನಸಾಮಾನ್ಯರು ಇದರಿಂದ ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಗ್ಯಾಸ್ ವಿತರಕರು ಕೂಡ, ಗ್ಯಾಸ್ ಏಜೆನ್ಸಿಗಳು ಕೂಡ ಇದರ ಲಾಭವನ್ನು ಪಡಿತಾ ಇದ್ದಾರೆ ಎಂಬುದನ್ನು ನಮಗೆ ಕಾಣಬಹುದಾಗಿದೆ. ಹೇಗೆಂದರೆ ಬಡವರಿಗೆ ಅವರು ಹೆಚ್ಚು ಯಾರು ಹಣವನ್ನು ನೀಡ್ತಾರೆ ಅವರಿಗೆ ಅವರು ಗ್ಯಾಸನ್ನು ವಿತರಿಸುವ ಮೂಲಕ ಇಲ್ಲಿ ಬಡವರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 3 ತಿಂಗಳಲ್ಲಿ ಕಮರ್ಷಿಯಲ್ಗೆ 1,350 ಗ್ಯಾಸ್ ಬೆಲೆ ಏರಿಕೆ ಆದರೆ ನಮ್ಮದು ಡೊಮೆಸ್ಟಿಕ್ಗೆ 89 ರೂಪಾಯಿಗಳ ಬೆಲೆ ಏರಿಕೆ ಆಗ್ತಾ ಇದೆ ಮಾರ್ಚ್ ಏಪ್ರಿಲ್ ಮೇಯಲ್ಲಿ.
ಇದು ಎಷ್ಟು ನಮಗೆ ಜನಸಾಮಾನ್ಯರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ಗಳಿಗೆ ನಾವು ಹೆಚ್ಚಾಗಿರೋದನ್ನು ನಾವು ಗಮನಿಸ್ಬೋದು. ಪೆಟ್ರೋಲ್ ಡೀಸೆಲ್ಗಳಿಗೆ ಬೆಲೆ ಹೆಚ್ಚಾಗಿರುವಾಗ ಜನಸಾಮಾನ್ಯರು ಏನು ಭಾವಿಸೋದಂತ ಹೇಳಿದರೆ, ಇದು ನಮಗೆ ಅಗತ್ಯ ಇಲ್ಲ, ಅಂದರೆ ನಾವು ಗಾಡಿಯನ್ನು ಯೂಸ್ ಮಾಡಲ್ಲ, ನಾವು ಬಸ್ಸಲ್ಲಿ ಹೋಗುವವರು, ನಾವು ಹೋಗುವಂಥ ಬಸ್ಸಿಗೂ ಕೂಡ ಅವ್ರು ಏನು ಮಾಡ್ತಾರೆ, ಬೆಲೆ ಏರಿಕೆಯನ್ನು ಮಾಡ್ತಾರೆ. ಮತ್ತೊಂದು ನಾವು ಆಲೋಚಿಸಬೇಕು, ಇಲ್ಲಿ ಪೆಟ್ರೋಲು ಡೀಸೆಲ್ ಬೆಲೆ ಹೆಚ್ಚಾದರೆ ಅದು ನಮ್ಮ ದಿನಸಿ ಸಾಮಗ್ರಿಗಳ ಮೇಲೂ ಕೂಡ ಹೆಚ್ಚು ಪರಿಣಾಮವನ್ನು ಬೀರ್ತದೆ ಅಂತೇಳಿ. ಅದು ಹೇಗಂತ ಹೇಳಿದರೆ, ನಾವು ಖರೀದಿಸುವಂತಹ ಅಂಗಡಿಗಳಿಗೆ ಆ ದಾಸ್ತಾನುಗಳು ಇದು ಬರಬೇಕಿದ್ರೆ, ಸಾಮಗ್ರಿಗಳು ಬರಬೇಕಿದ್ರೆ, ಅದು ದಾಸ್ತಾನು ಮಳಿಗೆಯಿಂದ ಬರಬೇಕಿದ್ರೆ ಅವರು ಗಾಡಿಯನ್ನು ಯೂಸ್ ಮಾಡ್ತಾರೆ. ಆ ಗಾಡಿಗೆ ಪೆಟ್ರೋಲ್ ಡೀಸೆಲ್ಗೆ ಹೆಚ್ಚು ಖರ್ಚಾಗ್ತದೆ. ಆ ಒಂದು ಖರ್ಚನ್ನು ಅವರು ಈ ಸಾಮಾನ್ಯರ ಕೈಯಿಂದ ಕಿತ್ತುಕೊಳ್ತಾ ಇದ್ದಾರೆ. ಆದ್ದರಿಂದ ಒಂದು ಕಡೆ ಉದ್ಯಮಿಗಳು ಕೂಡ ನಮ್ಮಿಂದ ಹಣವನ್ನು ಕಿತ್ತಾ ಇರೋದು, ಇನ್ನೊಂದು ಕಡೆ ಸರ್ಕಾರವು ಕೂಡ ಬಡ ಜನತೆಯಿಂದ ಹಣವನ್ನು ಕಿತ್ಕೊಳ್ತಾ ಇರೋದು. ಆದರೆ ನಮ್ಮ ಕೈಯಿಂದ ಏನು ಹಣ ಹೋಗ್ತಾ ಇದೆ ಬಂಧುಗಳೇ, ನಾವು ಆಲೋಚಿಸಬೇಕಾಗಿದೆ. ನಮ್ಮ ಕೈಯಿಂದ ಹಣಗಳು ಹೋಗ್ತಾ ಇದೆ, ಆದರೆ ನಮಗೆ ಯಾವುದೇ ವೇತನಗಳು ನಮಗೆ ಹೆಚ್ಚಾಗ್ತಾ ಇಲ್ಲ. ಉದ್ಯೋಗದಲ್ಲಿ ವೇತನಗಳು ಹೇಗೆ ಇದೆಯೋ ಅದೇ ರೀತಿ ಇದೆ, ಅದರಲ್ಲಿ ಯಾವುದೇ ಏರುಪೇರುಗಳಿಲ್ಲ. ನಮ್ಮ ಕೈಯಿಂದ ಹಣ ಹೋಗ್ತದೆ ವಿನ ನಮಗೆ ಯಾವುದೇ ಹಣ ಬರ್ತಾ ಇಲ್ಲ. ಅದೆಡೆಗೆ ಇಂದು ವಿಶ್ವಗುರು ಎಂಬ ಒಂದು ಫ್ರೇಮಲ್ಲಿ, ಒಂದು ಟೈಟಲಲ್ಲಿ ಮೋದಿ ಅವರನ್ನು ಬಿಂಬಿಸ್ತಾ ಇದ್ದಾರೆ. ಜನಸಾಮಾನ್ಯರ, ವಿಶೇಷವಾಗಿ ನಮ್ಮ ಮಹಿಳೆಯರ ಅಡುಗೆ ಮನೆಯ ಕಷ್ಟವನ್ನು ಸರ್ಕಾರದ ಮುಂದೆ ಇಡುವ ಉದ್ದೇಶದಿಂದ, ಹಾಗಾಗಿ ನಿರಂತರವಾಗಿ ಏರುತ್ತಿರುವ ನಮ್ಮ ಸಿಲಿಂಡರ್ನ ಬೆಲೆ ಏರಿಕೆ ಹಾಗೂ ವಿಳಂಬ ನೀತಿಯನ್ನು ಖಂಡಿಸುತ್ತಾ ನಾವು ಇಲ್ಲಿ ಪ್ರತಿಭಟನೆಗೆ ಇಳಿದಿದ್ದೇವೆ. ಜನರು ಪ್ರತಿದಿನ ಯೂಸ್ ಮಾಡುವಂತಹ ನಮ್ಮ ಗ್ಯಾಸ್ ಸಿಲಿಂಡರ್ ದಿನದಿಂದ ದಿನಕ್ಕೆ ಏರ್ತಾ ಇರೋದ್ರಿಂದ ಕೂಲಿ ಕಾರ್ಮಿಕರು, ಬಡವರು, ಮಧ್ಯಮ ವರ್ಗದವರ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀಳ್ತಾ ಇದೆ. ಇದರಿಂದ ನಮ್ಮ ಎಲ್ಲ ಹೊರೆಗಳು ನಮ್ಮ ಮಹಿಳೆಯರ ಮೇಲೆ ಬೀಳ್ತಾ ಇದೆ. ಅದರ ಜೊತೆಗೆ ನಮ್ಮ ವಿತರಣೆಯಲ್ಲೂ ಕೂಡ ವಿಳಂಬ ನೀತಿ ಇದು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಕೂಡ ತುಂಬ ಅಡ್ಡಿಯಾಗ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ ಜನರು ತತ್ತರಿಸಿ ಹೋಗಿದ್ದಾರೆ. ಇದರಿಂದಾಗಿ ನಮ್ಮ ಮಹಿಳೆಯರಿಗೆ ನೇರವಾದಂಥ ಹೊಡೆತ ಬಿದ್ದಿದೆ. ನಾವು ಇಂದಿನ ಈ ಒಂದು ಪ್ರತಿಭಟನೆಯಲ್ಲಿ, ವಿಮೆನ್ ಇಂಡಿಯಾ ಮೂವ್ಮೆಂಟ್ ನಗರ ಜಿಲ್ಲೆಯ ಇಂದಿನ ಪ್ರತಿಭಟನೆಯಲ್ಲಿ ಸರ್ಕಾರವನ್ನು ಉದ್ದೇಶಿಸುತ್ತೇನೆ ಏನಂದರೆ, ನಾವು ತಕ್ಷಣವೇ ಗ್ಯಾಸ್ ಬೆಲೆ ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ನಿಗದಿತ ಸಮಯಕ್ಕೆ ಸಿಲಿಂಡರ್ಗಳನ್ನು ಒದಗಿಸಬೇಕು. ಅದರ ಜೊತೆಗೆ ಮಧ್ಯಮ ಹಾಗೂ ಬಡ ಕುಟುಂಬಗಳಿಗೆ ಸಬ್ಸಿಡಿ ಹೆಚ್ಚು ಮಾಡಬೇಕು. ಅದರ ಜೊತೆಗೆ ನಮ್ಮ ಸರ್ಕಾರವು ಮಹಿಳೆಯರ ಪರವಾಗಿ ಮಹಿಳೆಯರ ಅನುಕೂಲಗಳನ್ನು ಸ್ವೀಕರಿಸಿ ಹೆಚ್ಚಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಹೋರಾಟ ಯಾವುದೇ ಒಂದು ರಾಜಕೀಯ ಲಾಭಕ್ಕಾಗಿ ಅಲ್ಲ, ಬದಲಾಗಿ ಮಹಿಳೆಯರ ಹಕ್ಕುಗಳಿಗಾಗಿ, ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಯಾವುದೇ ಕೆಲಸ ಕಾರ್ಯಗಳಿಗೆ ಮಾಡುವಂತಹ ಈ ನೀತಿಯನ್ನು ಖಂಡಿಸಿ ನಾವು ಇಂದಿನ ಈ ಪ್ರತಿಭಟನೆಯ ಉದ್ದೇಶ ಆಗಿದೆ. ಜನಸಾಮಾನ್ಯರು, ವಿಶೇಷವಾಗಿ ನಮ್ಮ ಹಕ್ಕುಗಳ ಅಭಿವೃದ್ಧಿಗಾಗಿ ಇಂದಿನ ಹೋರಾಟ ನಮ್ಮದು. ಹಾಗಾಗಿ ನಾವು ಇಂದಿನ ಕೇಂದ್ರ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ ಕೇಳುವುದೇನೆಂದರೆ, ನ್ಯಾಯಯುತವಾದಂತಹ ನಮ್ಮ ಗ್ಯಾಸ್ ವಿತರಣೆಯಲ್ಲಿ ವಿಳಂಬ ನೀತಿಯನ್ನು ನಮ್ಮನ್ನು ಪರಿಗಣಿಸಿ ಜನಪರ ಹೋರಾಟವನ್ನು, ಜನಪರರಿಗೆ ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಬೇಕಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ.